ಭಾಳ ಹೆಮ್ಮೆ ಪಡುವಂಥ ವಿಷಯ. ನಾವೆಲ್ಲರೂ ಕೂಡ ಮೂಲತಃ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು. ಇದಕ್ಕೆ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ಮತ್ತೆ ನಾವೆಲ್ಲರೂ ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು ಅಂತ ಹೇಳಿ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು. ಇದು ಮತ್ತೆ ಬೆಂಗಳೂರು ಗ್ರಾಮಾಂತರ ಆಗಬೇಕು ಅಂತ ಹೇಳಿ ಶ್ರಮಪಟ್ಟು ಇವತ್ತು ಯಾರೆಲ್ಲರೂ ಕೂಡ ಇಲ್ಲ ಅದು ಆಗಬೇಡ್ದು ಹೆಂಗೆ ಆಗ್ಬಿಡುತ್ತೆ ಅಂತ ಹೇಳಿದವ್ರಿಗೆ ಒಂದು ಉತ್ತರ ಕೊಟ್ಟಿದ್ದಾರೆ. ಅವ್ರ ಶ್ರಮ, ಅವ್ರ ಬೆವರು, ಅವ್ರ ಹೋರಾಟಕ್ಕೆ ಇವತ್ತು ಜಯ ಸಿಕ್ಕಿದೆ. ಇದೆಲ್ಲ ನಮ್ಮ ಜಿಲ್ಲೆಯ ಮಕ್ಕಳಿಗೆ ಎಲ್ಲರೂ ಕೂಡ ಜಯ ಸಿಕ್ತಂಥ ಸಂದರ್ಭ ಇದು. ನಾನು ಭಾಳ ಹೆಮ್ಮೆಯಿಂದ ನಮ್ಮ ಜಿಲ್ಲೆ ಜನತೆ ಪರವಾಗಿ ನಮ್ಮ DCM ಸಾಹೇಬರಿಗೆ, ಉಪಮುಖ್ಯಮಂತ್ರಿಯವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಾವೆಲ್ಲರೂ ಕೂಡ ಭಾಳ ಹೆಮ್ಮೆ ಪಡುವಂಥ ವಿಷಯ ಇವತ್ತು. ಸಾಕಷ್ಟು ಜನ ಇದ್ರ ಬಗ್ಗೆ ಅವಹೇಳನ ಮಾಡಿ ಸಾಕಷ್ಟು ರೀತಿಯಲ್ಲಿ ಗೊಂದಲನ ಸೃಷ್ಟಿ ಮಾಡಿದ್ರು. ಅವ್ರಿಗೆ ಯಾವ ರೀತಿ ಶಕ್ತಿ ಇದೆ ನಾವು ನೋಡ್ತೀವಿ ಅಂಥೇಳಿ ಪ್ರಬಲವಾಗಿ ಅವರೆಲ್ಲರೂ ಕೂಡ ವಿರೋಧ ಮಾಡಿದ್ರು. ಆದರೂ ಕೂಡ ಇದು ಅವರ ವ್ಯಾಪ್ತಿಗೆ ಬರುವಂಥ ನಮ್ಮ ಸರ್ಕಾರದ ವಿಷಯ ಆಗಿದ್ದರಿಂದ ಇವತ್ತು ಭಾಳ ಆಸಕ್ತಿ ವಹಿಸಿ ಈ ಜಿಲ್ಲೆಗೆ ಒಳ್ಳೆಯ ಒಂದು ಬಿರುದನ್ನು ತಂದು ನಾವೆಲ್ಲರೂ ಹೆಮ್ಮೆ ಪಡುವಂಥ ಕೆಲಸ ಇವತ್ತು ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಸರ್, ಈ ಹೆಸರು ಬದಲಾವಣೆ ಆಗಿದೆ ಸರ್. ಅಭಿವೃದ್ಧಿ ದೃಷ್ಟಿಯಲ್ಲಿ ನೋಡೋದಾದರೆ ಬೆಂಗಳೂರು ಪಕ್ಕದಲ್ಲೇ ಇರುವಂಥ ಜಿಲ್ಲೆ ನೋಡಿ, ರಾಮನಗರ ಹೊಸ ಜಿಲ್ಲೆ ಆಗಿದೆ. ಅನೇಕ ರೀತಿಯಲ್ಲಿ ನಾವೆಲ್ಲರೂ ಕೂಡ ಹಿಂದೆ ಇದ್ದಂಥ ಸರ್ಕಾರಗಳು ಏನೆಲ್ಲ ಗಮನ ಹರಿಸಲಿಲ್ಲ. ಇವತ್ತು ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷ ನೇತೃತ್ವ ವಹಿಸ್ಕೊಂಡು ಇವತ್ತು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ತಮಗೆಲ್ಲ ಗಮನಿಸ್ತಾ ಇದ್ದೀರಿ, ನಾವು ಕುಡಿಯೋ ನೀರಿಗೆ ನಮಗೆ ಆದ್ಯತೆ ಇರಲಿಲ್ಲ ರಾಮನಗರದಲ್ಲಿ. ಇಲ್ಲಿ 5 ಜನ ಮುಖ್ಯಮಂತ್ರಿಗಳಾಗಿದ್ದಾರೆ, ಪ್ರಧಾನಮಂತ್ರಿಗಳಾಗಿದ್ದಾರೆ. ಆದರೂ ಕೂಡ ನಾವು ಹೊಳೆಯಿಂದ ಅರ್ಕಾವತಿಯಿಂದ ಕೊಳಚೆ ನೀರನ್ನು ಕುಡಿತಾ ಇದ್ವಿ. ನೀರು ಕೂಡ ಇರಲಿಲ್ಲ ನಮಗೆ. ರಸ್ತೆ ಚರಂಡಿ ದೂರದ ಮಾತು, ನಮಗೆ ಕುಡಿಯೋಕ್ಕೂ ನೀರು ಇರಲಿಲ್ಲ. ಇವತ್ತು ಕುಡಿಯೋಕ್ಕೂ ನೀರು ಇದೆ. 24 ಗಂಟೆ ಕಾವೇರಿ ನೀರು ಬರ್ತಾ ಇದೆ. ಗ್ರೇಟರ್ ಬೆಂಗಳೂರು ಅಂತ ಮಾಡಿ ಇವತ್ತು ಇಲ್ಲಿಗೆ ಸಾಕಷ್ಟು ಅಭಿವೃದ್ಧಿಗಳು ಮಾಡಬೇಕಂಥೇಳಿ ಇವತ್ತು ಗ್ರೇಟರ್ ಬೆಂಗಳೂರು ಮಾಡ್ತಾಯಿದ್ದಾರೆ. ಇಲ್ಲೇನಾದರೂ ಮಾಡಿ ಇವತ್ತು ಇಲ್ಲಿ ಏರ್ಪೋರ್ಟನ್ನು ತರಬೇಕಂಥೇಳಿ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾಯಿದ್ದಾರೆ. ಮೆಟ್ರೋ ತರಬೇಕು, ಇಲ್ಲಿ ಬನ್ನರಘಟ್ಟದಿಂದ ಹಾರೋಹಳ್ಳಿಯಿಂದ ಬಿಡದಿಗೆ ಮೆಟ್ರೋ ತರಬೇಕಂಥೇಳಿ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಇಲ್ಲಿ ಮೂಲಭೂತ ಸೌಕರ್ಯಕ್ಕೆ ಇವತ್ತು ಸಾಕಷ್ಟು ರೀತಿಯಲ್ಲಿ ಇವತ್ತು ನೂರಾರು ಕೋಟಿ ರೂಪಾಯಿ ಈಗಾಗಲೇ ಕೆಲಸ ಕಾರ್ಯ ಮಾಡಿರುವಂಥದ್ದು ಸಾಕ್ಷಿ ನಿಮ್ಮ ಮುಂದೆ ಇದೆ. ಪಾರ್ಕ್ ಮಾಡೋಕ್ಕೆ ನೂರಾರು ಕೋಟಿ ರೂಪಾಯಿ, 157 ಕೋಟಿ ರೂಪಾಯಿ ಮಾಡಿದಂಥ ಇದನ್ನು ನಿಮ್ಮ ಹತ್ರ ವಿಷಯಗಳು ನಿಮ್ಮ ಮುಂದೆ ಇದೆ. ನೀರಾವರಿಗೆ 28 ಕೋಟಿ ರೂಪಾಯಿ ಏತ ನೀರಾವರಿ ಮಾಡ್ತಾ ಇರುವಂಥದ್ದು ನೀವೆಲ್ಲರೂ ಕೂಡ ಮುಂದೆ ಇದೆ. ಇನ್ನೂ ಅನೇಕ ರೀತಿಯಲ್ಲಿ ರಸ್ತೆ ಚರಂಡಿ ಮೂಲಭೂತ ಸೌಕರ್ಯಗಳು ಸುಮಾರು 3000 ಮನೆ ಈ ಬಡವರಿಗೆ ಕೊಟ್ಟಿರುವಂಥದ್ದು. ನನಗೆ ವಿಶೇಷವಾಗಿ ಈ ಭಾಗದಲ್ಲಿ ಹೆಚ್ಚಿನ ರೀತಿಯಲ್ಲಿ ಆದ್ಯತೆಯನ್ನು ಕೊಟ್ಟು ಈ ಕ್ಷೇತ್ರ ಅಭಿವೃದ್ಧಿ ಮಾಡಬೇಕಂತೇಳಿ ಸುಮಾರು 600 ಕೋಟಿ ರೂಪಾಯಿ ಕೊಟ್ಟಿರುವಂಥದ್ದು ಉದಾಹರಣೆ ಕೂಡ ನಿಮ್ಮ ಮುಂದೆ ಇದ್ದೀವಿ. ಕೆಲಸ ಕಾರ್ಯ ಚಾಲನೆ ಕೊಟ್ಟಿದ್ದೀವಿ. ಪ್ರತಿ ಪಂಚಾಯತಿಯಲ್ಲಿ ಕೆಲಸ ಕಾರ್ಯ ನಡೀತಾ ಇದೆ. ಎಲ್ಲವೂ ಕೂಡ ನಿಮ್ಮ ಮುಂದೆ ಇದೆ. ಇವತ್ತು ಸರ್, ಈ ಹೆಸರು ಬದಲಾವಣೆ ಅನ್ನೋದು ಒಂದಷ್ಟು ರಾಜಕೀಯ ಸಂಘರ್ಷ ಕೂಡ ಕಾರಣ ಆಗಿತ್ತು. ಇವತ್ತೆಲ್ಲರಿಗೂ ತೆರೆ ಎಳೆದಿದೆ ತಾನೆ. ಇವತ್ತೆಲ್ಲರಿಗೂ ತೆರೆ ಬಿದ್ದಿದೆ. ಕ್ಯಾಬಿನೆಟ್ ಅಪ್ರೂವ್ ಹೋಗಿದೆ, ಕ್ಯಾಬಿನೆಟ್ ಅಪ್ರೂವಲ್ ಕೊಟ್ಟಿದ್ದಾರೆ. ಇವತ್ತು ಬೆಂಗಳೂರು ದಕ್ಷಿಣ ಅಂತ ಹೇಳಿ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಇವತ್ತು ಬೆಂಗಳೂರು ಸೌತ್ ಅಂತೇಳಿ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಾ ಇದ್ದೀವಿ. ಸರ್, ಇದು ಬೆಂಗಳೂರು ದಕ್ಷಿಣ ಅಂತಂದರೆ ರಾಮನಗರ ಹೆಡ್ ಕ್ವಾರ್ಟರ್ಸ್ ಹೀಗೆ ಉಳ್ಕೊಳ್ತಾ ಅಥವಾ ಇದರಲ್ಲೇ ರಾಮನಗರ ಎಲ್ಲಿಗೆ ಹೋಗ್ತದೆ? ರಾಮನಗರನೇ ಬೇರೆ, ಬೆಂಗಳೂರು ದಕ್ಷಿಣನೇ ಬೇರೆ. ರಾಮನಗರಾಗಿ ಉಳ್ಕೋತದೆ. ರಾಮನ ಊರ ಉಳ್ಕೋತದೆ. ರಾಮನು ಎಲ್ಲಿ ಹೊರಟೋಗ್ತದೆ? ಇದು ರಾಮನಗರ ಅಲ್ಲ, ಇದು ರಾಮನ ಊರಿದು. ರಾಮನಿಗೆ ಏನು ಮಾಡೋಕ್ಕಾಗಲ್ಲ. ರಾಮನ ಪಾದ ಎಲ್ಲಿದೆ ಅಲ್ಲೇ ಇರ್ತದೆ. ಇದೇ ರಾಮನಗರನೇ ಹೆಡ್ ಕ್ವಾರ್ಟ್ರು. ರಾಮನಗರನೇ ಜಿಲ್ಲಾ ಕೇಂದ್ರ. ಇದು ರಾಮನಗರ ಜಿಲ್ಲೆಯವರೇ ನಾವೆಲ್ಲರೂ ಕೂಡ ಅದು ಬೆಂಗಳೂರು ದಕ್ಷಿಣ ಅಂತ ನಾವು ಕರಿತೀವಿ. ಮೂಲತಃ ಎಲ್ಲಿದ್ವಿ ಅಲ್ಲಿರ್ತೀವಿ. ರಾಮನಗರ ಇಲ್ಲದೆ ಅಲ್ಲೇ ಇರ್ತೀವಿ. ಹೆಸರು ಮಾತ್ರ ಚೇಂಜು, ಉಳಿದೆಲ್ಲ ಇಲ್ಲಿ ಇದೆ. ಹೆಸರು ಬದಲಾವಣೆ ಇಲ್ಲ, ಯಾಕಂದ್ರೆ ಬೆಂಗಳೂರು ಸಾಕಷ್ಟು ವಿಶ್ವದಲ್ಲೇ ಒಂದು ಖ್ಯಾತಿಯನ್ನು ಪಡೆದಿದೆ. ಆ ಖ್ಯಾತಿ ಇದಕ್ಕೆ ಸಿಗೋದ್ರಿಂದ ಮುಂದೆ ಏನೇನೋ ನಿರೀಕ್ಷೆ ಮಾಡ್ಬೋದು ಅಂತ ನೋಡಿ. ನಾವೆಲ್ಲ ಇಲ್ಲಿ ಬೇಕಾದಷ್ಟು ಮುಂದಕ್ಕೆ ನಮಗೆಲ್ಲ ಮೆಟ್ರೋ ಬೇಕು ನಮಗಿಲ್ಲಿ. ಇಲ್ಲಿಗೆ ನಿಮಗೆ ನ್ಯಾಷನಲ್ ಹೈವೇ ಇರಲಿ, ನಮ್ಮ ನ್ಯಾಷನಲ್ ಹೈವೇ ಐದು ತಾನೇ, ಇದು ನ್ಯಾಷನಲ್ ಹೈವೇ ಆಯಿತು ನಮ್ಮೆಲ್ಲರೂ ಕೂಡ. ಇನ್ನು ಸಾಕಷ್ಟು ಜನ ಇನ್ವೆಸ್ಟರ್ಸ್ ಎಲ್ಲ ಸಾಕಷ್ಟು ಜನ ಇಲ್ಲಿ ಬರ್ತಾರೆ.
ಇನ್ನೂ ಅನೇಕ ಕಾರ್ಖಾನೆ ಇನ್ನು ಇನ್ವೆಸ್ಟರ್ಸ್ ಎಲ್ಲ ಬರ್ತಾರೆ, ಇಲ್ಲಿ ಇನ್ವೆಸ್ಟರ್ಸ್ಗಳಾಗಬೇಕು. ಇನ್ನು ಜಿಲ್ಲಾ ಮಟ್ಟದಲ್ಲಿ ಏನೇನೆಲ್ಲ ಆಗಬೇಕು ನಾವೆಲ್ಲರೂ ಕೂಡ ಅದನ್ನೆಲ್ಲ ನಾವೆಲ್ಲರೂ ಕೂಡ ನೋಡಬೇಕು. ಎಲ್ಲನೂ ಒಳ್ಳೊಳ್ಳೆ ಮಕ್ಕಳಿಗೆ ಕಾಲೇಜ್ಗಳಾಗಬೇಕು, ಇನ್ನೂ ಉನ್ನತವಾದಂಥ ಹಾಸ್ಪಿಟ್ಲ್ಗಳಾಗಬೇಕು. ರಾಜೀವ್ ಗಾಂಧಿ ಯೂನಿವರ್ಸಿಟಿ ನಡೀತಾ ಇದೆ, ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆದಷ್ಟು ಬೇಗ ಅದು ಊರ್ಜಿತ ಆಗಬೇಕು. ಕೆಲಸ ಕಾರ್ಯ ಇವತ್ತು 24 ಗಂಟೆ ಸುಮಾರು 15-20 ವರ್ಷದಿಂದ ನಿಮಗೆಲ್ಲ ಕೂಡ ಪೆಂಡಿಂಗ್ ಇತ್ತದು. ಇವತ್ತು ನಾವು ಪೂಜೆ ಮಾಡಿದ್ದೀವಿ, ಜನರು ಸಹಕಾರ ಮಾಡಿದ್ದಾರೆ, ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಬರ್ತಾ ಇದೆ, ಇನ್ನೂ ಉನ್ನತ ಒಳ್ಳೊಳ್ಳೆ ಕೆಲಸಗಳು ಇವತ್ತೆಲ್ಲ ಮಾಡ್ತಾ. ಇನ್ನು ನಮ್ಮ ಹತ್ರ ಕಾಲೇಜ್ಗಳಿಲ್ಲ, ಕಾಲೇಜ್ ಬಿಲ್ಡಿಂಗ್ಗಳಾಗ್ತಾಯಿದೆ, ಹಾಸ್ಟೆಲ್ಗಳೆಲ್ಲ ಮಾಡಿದ್ದೀವಿ. ಏನೆಲ್ಲ ಬೇಕು ಮೂಲಭೂತ ಸೌಕರ್ಯ ಒಂದಲ್ಲ 2 ವರ್ಷದಲ್ಲಿ ಸಾಕಷ್ಟು ಸಾಧನೆಗಳನ್ನು ನಾವು ಮಾಡಿದ್ದೀವಿ.